ಇಡ್ಲಿ ಅಕ್ಕಿ ಮಾತ್ರ ಎಷ್ಟು ನೆನೆಯುತ್ತೆ ಅಷ್ಟು ಒಳ್ಳೇದು. ನೆನ್ನೆ ರಾತ್ರಿ ಹಾಕಿಟ್ರು ಇನ್ನೂ ಬ್ಯೂಟಿಫುಲ್ ಆಗಿ ಬರುತ್ತೆ ಅದು. ಇದನ್ನ ಚಿಪ್ಲು ಅಂತ ಕರಿತೀವಿ. ಇದು ಕೋರಾ ಬಟ್ಟೆ ಇದು ಹಾಕಿದ್ರೇನೆ ಅದು ಈ ಥರದ ಕ್ಲಾತ್ ಹಾಕಿದ್ರೇನೆ ಚೆನ್ನಾಗಿ ಬರೋದು. ಇದು ಅವಲಕ್ಕಿ ಅಂತಂದ್ರೆ ಈ ಬ್ರೂಸ್ಲಿ ಅಂತ ಹೇಳ್ತಿದ್ರಲ್ಲ ನೋಡಿ, ಅವರ ತುಂಬಾ ಫೇವ್ರೇಟ್ ಫುಡ್ ಇದು. ಅವರ ಒಂದು ಹೆಲ್ತ್ಗೆ ಕಾರಣ ಅಂದ್ರೆ ಅವಲಕ್ಕಿ. ಹಿಂಗಾಯ್ತು ನೋಡಿ ಸರ್, ಹಿಂಗಾಯ್ತು ನೋಡಿ. ಓಕೆ. ಆ ಪುಟ್ಟಿಯಲ್ಲಿಟ್ರು, ಸಣ್ಣ ಪುಟ್ಟಿ. ಆಮೇಲೆ ಹಿತ್ತಾಳೆ ಒಳಗೆ ಮಾಡಿದ್ರು, ಕಟ್ಟಿಗೆಗಳಿಟ್ರು. ಆ ಹಿತ್ತಾಳೆ ಫ್ಲೇವರು ರುಚಿ ಕೊಡುತ್ತೆ ಅಂದರು. ಆ ರುಚಿ ಕಾಣ್ತದೆ. ವೀಕ್ಷಕರೇ, ಒಂದೊಂದು ಮನೆಯ ರೆಸಿಪಿ ಬೇರೆ ಥರ ಇರ್ತದೆ, ಬೇರೆ ಬೇರೆ ಥರ ಇರ್ತದೆ. ಒಂದೊಂದು ಹೋಟ್ಲ್ಗೂ ಡಿಫ್ರೆಂಟ್ ಇರ್ತದೆ ಮಾಡೋ ಪ್ರಕ್ರಿಯೆಗಳು. ಇವತ್ತು ನಾವು ಎಲ್ಲಿದ್ದೀವಿ ಅಂತ ಗೊತ್ತಾಗಿರುತ್ತೆ ನಿಮಗೆ. ಹಳ್ಳಿಹಟ್ಟಿ ಮೈಸೂರು. ಚಂದ್ರಣ್ಣವರು ಮಾಲೀಕರು. ನಮಗೆ ಹಳ್ಳಿಹಟ್ಟಿ ಯಾಕೆ ಫೇಮಸ್ಸು? ಪ್ರತಿಯೊಬ್ಬ ಟೂರಿಸ್ಟ್ಗಳು ಇಲ್ಲಿ ಡೆಸ್ಟಿನೇಷನ್ಗೆ ಬಂದೇ ಹೋಗ್ತಾರೆ, ಬ್ರೇಕ್ಫಾಸ್ಟ್ ತಿಂತಾರೆ. ಹಲವಾರು ಸೆಲೆಬ್ರಿಟಿಗಳು ಬಂದು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಹಾಗಿದ್ರೆ ಚಂದ್ರಣ್ಣವ್ರು ಕೇಳ್ಕೊಂಡ್ವಿ ನಾವು, ನಿಮ್ಮ ಹೋಟೆಲಿನ ತಿನಿಸುಗಳು, ಅದರ ರೆಸಿಪಿ ನಮ್ಮ ವೀಕ್ಷಕರಿಗೆ ತೋರಿಸಿ ಅಂತ ಒಪ್ಕೊಂಡಿದ್ದಾರೆ. ಬನ್ನಿ ಅವರೊಟ್ಟಿಗೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ವೀಕ್ಷಕರೇ, ಹಳ್ಳಿಹಟ್ಟಿಯ ಚಂದ್ರಣ್ಣವರು. ಸರ್, ಈ ಒಂದು ಹಳ್ಳಿಹಟ್ಟಿ ಕಾನ್ಸೆಪ್ಟು ಯಾವ ಥರ ಹುಟ್ಕೊಂತು ನಿಮ್ಮ ಮೈಂಡಲ್ಲಿ? ಇಷ್ಟು ಒಂದು ವಿಭಿನ್ನವಾದ ಜಾಗ ಇದು, ಊರಿಂದ ಹೊರಗಡೆ, ಮಾರ್ಕೆಟಿಂದ ಹೊರಗಡೆ. ಈ ಹಳ್ಳಿಹಟ್ಟಿ ಕಾನ್ಸೆಪ್ಟ್ ಅಂತಂದ್ರೆ ಏನು ಸ್ಪೆಷಲ್ ಏನಲ್ಲ. ಹಟ್ಟಿ ಅಂತಂದ್ರೆ ಮನೆ ಅಷ್ಟೇನೆ. ಹಳ್ಳಿ ಅಂತಂತಂದ್ರೆ ನಿಮ್ಗೆ ಗೊತ್ತಿರಂತೆ ಹಳ್ಳಿ ಹಟ್ಟಿ ಅಂತಂದ್ರೆ ವಿಲೇಜ್ ಹೌಸ್ ಅನ್ನೋ ರೀತಿ ನಾವು ತಿಳ್ಕೊಬಹುದು. ಹಟ್ಟಿ ಅಂತಂದ್ರೆ ನಮ್ಮ ಮನೆಯಲ್ಲಿ ಊರಲ್ಲಿ ಮೂಲೆ ಹಟ್ಟಿ ಅಂತ ಕರಿತಿದ್ರು. ಕಾರ್ನರ್ ಅಲ್ಲಿ ಇತ್ತು ಮೂಲೆ ಹಟ್ಟಿ ಅಂದ್ರೆ ಮೂಲೆ ಮನೆ ಅಂತ ಕರಿತಿದ್ರು. ಹಾಗಾಗಿ ಅದೊಂದು ತಲೆಯಲ್ಲಿತ್ತು. ಮತ್ತೆ ಅದಕ್ಕೆ ಒಂದು ಹಳ್ಳಿ ತರ ಒಂದು ವಾತಾವರಣ ಬರಲಿ ಅಂತೇಳಿ, ಹಳ್ಳಿ ಮನೆ ಅನ್ನೋ ಒಂದು ಹೆಸರು ಬರಲಿ ಅಂತೇಳಿ ಈ ತರ ಹಳ್ಳಿ ತರ ಸೊಬಗು ಮಾಡಿ ಈ ತರ ಮಾಡಿಸಿದ್ದೀವಿ. ಸಿಟಿಯಿಂದ ಸ್ವಲ್ಪ ದೂರ ನಿಮಗೆ ಕಾನ್ಫಿಡೆನ್ಸ್ ಇತ್ತು ಕಸ್ಟಮರ್ ಬಂದೇ ಬರ್ತಾರೆ ಟೂರಿಸ್ಟ್ಗಳು ಅಂತ? ನನ್ನಲ್ಲಿ ಮನಸ್ಸಲ್ಲಿ ಇದ್ದಿದ್ದೇನಪ್ಪ ಅಂದರೆ ಒಳ್ಳೆ ಪದಾರ್ಥಕ್ಕೆ ಯಾವತ್ತು ಬೆಲೆ ಇದೆ ಅನ್ನೋದು ನನ್ನ ಮನಸ್ಸಲ್ಲಿ ಸ್ವಲ್ಪ ಇತ್ತು. ಹಾಗಾಗಿ ನಾನು ಸ್ವಲ್ಪ ಇದು ಯಾವುದಕ್ಕೂ ನಾನು ಎದುರಿಲ್ಲ. ಅದಕ್ಕೂ ಮುಂಚೆ ಇಲ್ಲಿರೋದಕ್ಕೂ ಮುಂಚೆ ಮೊದಲು ಇದೇ ರೋಡಲ್ಲಿ ಆ ಕಡೆ ಕೊನೆಯಲ್ಲಿದ್ವಿ ನಾವು. ಅಲ್ಲಿ ಶುರು ಮಾಡಿದ್ವಿ ನಾವು ಅಲ್ಲಿ. ಬಟ್ ಇದು ಈ ಹಳ್ಳಿಹಟ್ಟಿ ಹೋಟ್ಲು ಶುರು ಆಗೋಕ್ಕೂ ಮುಂಚೆನೇ ಇದು ಯಾವ್ದು ಆರ್ಗ್ಯಾನಿಕ್ ಶಾಪ್ ಮಾಡಿದ್ವಿ ನಾವು ಆ್ಯಕ್ಚುಲಿ. ಇದು ನೀವು ಆ್ಯಕ್ಚುಲಿ ಮೂಲತಃ ಎಲ್ಲಿಂದ? ನಮ್ಮದು ಚಾಮರಾಜನಗರ. ಚಾಮರಾಜನಗರದ ಪಕ್ಕ ಆಲೂರು ಅಂತೇಳಿ. ನನ್ನ ವೈಫ್ ಬಂದು ಇಲ್ಲೇ ಕಲ್ಲೂರು ನಾಗನಹಳ್ಳಿ ಅಂತಿದೆ. ಸೊ ವೀಕ್ಷಕರೇ, ಆರ್ಗ್ಯಾನಿಕ್ಕಿಂದ ಬಂದು ಈಗ ಒಂದು ಒಳ್ಳೆ ಪ್ರಸಿದ್ಧವಾದ ಹೋಟ್ಲ್. ಆ್ಯಕ್ಚುಲಿ ಇಲ್ಲಿ ಟೂರಿಸ್ಟ್ಗಳು ಬಂದರೆ ಹಳ್ಳಿಹಟ್ಟಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡೇ ಹೋಗ್ತಾರೆ. ನಾವು ಪ್ರತಿಯೊಬ್ಬರೂ ಕೇಳಿದ್ದೀವಿ, ಕೇಳಿದ ನಂತರ ಇಲ್ಲಿ ಬಂದಿರೋದು. ಸೊ ನಮಗೋಸ್ಕರ ನಿಮಗೋಸ್ಕರ ಸರ್ 4 ಗಂಟೆ ಇವಾಗ. ಸೊ ಇಡ್ಲಿ ಮಾಡೋ ಪ್ರಕ್ರಿಯೆಗೋಸ್ಕರ ಬಂದುಬಿಟ್ಟಿದ್ದೀವಿ ಸರ್. ನಮ್ಮ ವೀಕ್ಷಕರಿಗೋಸ್ಕರ ಏನೇನೆಲ್ಲ ತೋರಿಸ್ತೀರಿ ಇವತ್ತು? ನಿಮಗೆ ಇವತ್ತು ನಾವು ಇಡ್ಲಿ ನಮ್ಮಲ್ಲಿ ಮಾಡೋ ಅಂಥದ್ದು ರೆಗ್ಯುಲರ್ ಆಗಿ ಚಿಬ್ಲಿ ಇಡ್ಲಿ, ಅದ್ರ ಬಿಟ್ಟರೆ ಕೆಂಪಕ್ಕಿ ದೋಸೆ, ಅದು ಬಿಟ್ಟರೆ ಬಾತು, ಚಿತ್ರಾನ್ನ, ಅದು ಬಿಟ್ಟರೆ ಉಪ್ಪಿಟ್ಟು, ಕೇಸರಿ ಬಾತು, ಶಾವಿಗೆ ಬಾತು, ಬೆಲ್ಲದ ಕೇಸರಿ ಬಾತು, ಹೀಗೆಲ್ಲ ಮಾಡ್ತೀವಿ. ಓಕೆ, ನಿಮಗೋಸ್ಕರ, ನಮಗೋಸ್ಕರ, ಮತ್ತು ಜನಗಳಿಗೆ ಮೇಯ್ನು ಯಾರಾದರೂ ಒಳ್ಳೆ ಆರೋಗ್ಯಕರವಾದ ಆಹಾರ ತಿನ್ನಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸಿಂಪಲ್ ಇದು. ಅವ್ರ ಮನೆಯಲ್ಲೇ ಮಾಡ್ಕೋಬೋದು. ಅವರೇ ಕಡಿಮೆ ಪ್ರಮಾಣದಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಜಾಸ್ತಿ ಪ್ರಮಾಣದಲ್ಲಿ ಮಾಡಿದಾಗ ಇನ್ನೂ ನೀಟಾಗಿ ಬರುತ್ತೆ ಅಷ್ಟೇ. ಎಲ್ಲ ಪ್ರತಿಯೊಂದು ಇವತ್ತು ಎಲ್ಲ ಅಡುಗೆ ಮಾಡ್ತಾ ಹೋಗ್ತೀವಿ ಲೈವ್ ನಿಮ್ಮ ಎದುರಿಗೇನೆ. ಏನೇನು ಬೇಕು ಎಲ್ಲ ನೀವು ನೋಡ್ಕೊಳ್ಳಿ, ಏನೇನು ಬೇಕು ಹೇಳಿ ಎಲ್ಲ ಹೇಳ್ತೀವಿ ನಾವು ಅಷ್ಟೇ. ವೀಕ್ಷಕರೇ, ಇಂಥ ಅವಕಾಶ ಬಿಡೋದು ಬೇಡ. ನಾವು ನಿಮಗೆ ಪ್ರತಿಯೊಂದೂ ಇವ್ರು ಏನೇನು ತೋರಿಸ್ತಾರೆಲ್ಲ ರೆಕಾರ್ಡ್ ಮಾಡಿ ನೋಡ್ತಾ ಹೋಗ್ಬಿಡೋಣ. ಥ್ಯಾಂಕ್ ಯು. ರೈಟ್ ಸರ್. ಸರ್ ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದ. ಬನ್ನಿ ಸರ್. ಹೋಗೋಣ ಸರ್. ಬನ್ನಿ ಸರ್, ಹೋಗ್ಬಿಡಿ ಸರ್. ಸೊ ಮೊದಲೇದಾಗಿ ಇಡ್ಲಿ ಎಷ್ಟು ಕೆ ಜಿ ಲೆಕ್ಕಕ್ಕೆ ನಾವು ಮಾಡೋ ತೋರ್ಸೋಣ ಗೊತ್ತಾ? ನಾವು ಕೆ ಜಿ ಲೆಕ್ಕದಲ್ಲಿಲ್ಲ, ಒಂದು ಕೈ ಅಳತೆಯಲ್ಲಿ ಮಾಡ್ತೀವಿ ಅಷ್ಟೇ. ಓಕೆ, ಒಂದು ಅಂದಾಜು ಅಂತಂದರೆ 3 ಲೋಟಕ್ಕೆ 3/4 ಲೋಟ. ಅದು ನಾವು ಶುರು ಮಾಡಿದ ಇದು ಯಾವ ರೀತಿ ಬಂದು ಅಂತ ಗೊತ್ತಿಲ್ಲ. ಅದು ಆ ಲೆಕ್ಕದಲ್ಲಿ ನಿಮಗೆ ತೋರಿಸ್ತೀನಿ. ಇದನ್ನ 1 ಲೋಟ ಅಂತ ಕರಿತೀವಿ ನಾವು. ಇದನ್ನ 1 ಲೋಟ ಅಂತ ಕರಿತೀವಿ ಅಲ್ಲ ಸರ್. ಇದು ಒಂದು ಇಡ್ಲಿ ಅಕ್ಕಿ ಅಂತಂದ್ರೆ ಯಾವ್ದು ಬ್ರ್ಯಾಂಡ್? ಇದು ಬ್ರ್ಯಾಂಡ್ ಅನ್ನೋದಕ್ಕಿಂತ ಮಲ್ಲಿಗೆ ಅಕ್ಕಿ ಅಂತ ಕರಿತೀವಿ. ನಾವು ಉಪಯೋಗಿಸೋದು ಅಣ್ಣಮಲೈ ಅಂತೇಳಿ. ಅಣ್ಣಮಲೈ, ಅದು ತುಂಬಾ ಚೆನ್ನಾಗಿರುತ್ತೆ, ತಮಿಳುನಾಡು ಬ್ರ್ಯಾಂಡ್ ಇದು. 1 2 3 ಈ ತರ 3 ಆದ್ರೆ 3/4 ಲೋಟ ಆಯ್ತಲ್ವಾ? ಇದು ಈ ತರದ್ದು 3 ಆಯ್ತಲ್ವ ಸರ್? ಇದು 3 4 5 6 25. ಒಂದು ಹೇಳೋದು ಏನಪ್ಪ ಅಂದರೆ, ಈ ಅಳತೆ ಅನ್ನೋದಕ್ಕಿಂತ ಅವ್ರವ್ರ ಕೈ ಹೇಗಿರುತ್ತೆ ಮೇಲೆ ಅದು 25 26 39 49
50 ನಮ್ಗಿಷ್ಟು ಸಾಕು. 50 ಸಾಕು. ನಮ್ಮ ಅಳತೆಗೆ ಇಷ್ಟಾಗುತ್ತೆ. 50 ಲೋಟ ಇದಾಯ್ತಲ್ಲ. ನಾನು ಹೇಳಿದ್ನ 3 ಲೋಟಕ್ಕೆ 3/4 ಲೋಟ ಅಲ್ವಾ ಸರ್? ಅದು 3/4 ಅಂತಂತಂದ್ರೆ ನೋಡಿ ಇಷ್ಟು ಈ ಅಳತೆಯಲ್ಲಿ ಬರುತ್ತೆ. ಸೊ 50 ಲೋಟ ಅಲ್ಲಿ ಇದಾಕಿದ್ವಿ. 3 ಲೋಟಕ್ಕೆ 3/4 ಅಂದರೆ 50ಕ್ಕೆ 16 ಅಲ್ಲ ಸರ್? ಹೌದು ಸರ್. 2 3 ಇಷ್ಟಾಯ್ತು. ಎಷ್ಟು 16 ಆಯ್ತು ಸರ್? 16 ಆಯ್ತು. ಡವ್ ಬ್ರ್ಯಾಂಡ್ ಅಂತ ಬರುತ್ತೆ. ಡವ್ ಬ್ರ್ಯಾಂಡ್ ಅದು ಇಂಡಿಯನ್ ಲೋಕಲ್ ಬ್ರ್ಯಾಂಡು, ಜೊತೆಗೆ ತುಂಬ ಉದುಗ್ ಬರುತ್ತೆ. ಇವಾಗ ಮೆಂತೆ ಎಷ್ಟು ಹಾಕ್ಬೇಕು? ಸ್ವಲ್ಪ ಸರ್, ಒಂದು ಚಮಚದಷ್ಟು ಇಷ್ಟೇ ಹಾಕ್ತೀವಿ. ಬಟ್ಟೆಗೆ ಅಂಟದ ಇರಲಿ ಅಂತ ಅದಷ್ಟೇ. ಮನೆ ಮಾಡ್ಕೊಳ್ಳೋರು ಕೂಡ ಅಷ್ಟೇ 1 ಚಮಚ ಹಾಕೊಳ್ಳಿ. ಅವ್ರೇನು 1-2 ಕಾಳು ಹಾಕಿದ್ರೆ ಸಾಕು. ಒಂದು ಲೋಟನ 2 ಲೋಟನ ಹಾಕಿರ್ತಾರೆ ಅವರು. ಇವಾಗ ಇದನ್ನ ಎಲ್ಲ ನೆನೆಸಿಟ್ಬಿಡೋದು. ಇದು ನೆನೆಸಿಡ್ತೀವಿ ಸರ್. ಈಗ ಆಲ್ಮೋಸ್ಟ್ ಈಗ 4-4:15 ಇವಾಗ ನೆನೆಸಾಕಿದ್ರೆ ಒಂದು 12-12:30ವರೆಗೆ ನೆನೆಯುತ್ತೆ. 12:30ಗೆ ನಾವು ಗ್ರೈಂಡ್ರಿಗೆ ಹಾಕ್ತೀವಿ. 5 ಗಂಟೆ ಆಗುತ್ತೆ ರುಬ್ಬೋದು. ಸಂಜೆ 5 ಗಂಟೆ ಆಗುತ್ತೆ. ಆವಾಗ ಉಪ್ಪು ಹಾಕಿ ಅದನ್ನು ಕಲಸಿ ನೀಟಾಗಿ ಅದನ್ನು ಇಟ್ಟರೆ ಅದು ದೊಡ್ಡ ಅಂಡೆನೆಲ್ಲ ಹಾಕಿಡ್ತೀವಿ. ಆಮೇಲೆ ಅದು ಬೆಳಿಗ್ಗೆ ಇಷ್ಟೊತ್ತವರೆಗೆ 5 ಗಂಟೆವರೆಗೆ ಫರ್ಮೆಂಟೇಷನ್ ಆಗುತ್ತೆ. ಮತ್ತೆ ಅದನ್ನು ಒಂದ್ಸರಿ ಕಲಸಿ ಅದನ್ನು ಮಾಮೂಲಿ ಏನು ಪ್ರೋಸೆಸ್ ಏನಿದೆ ನಮ್ಮದು ಹಿತ್ತಾಳೆ ಅಂಡೆನಲ್ಲಿ ಆ ಚಿಬ್ಲು ಅಂತ ಏನು ಕರಿತೀವಿ, ಆ ಚಿಬ್ಲೊಳಗೆ ಹಾಕಿ ಮತ್ತು ಅದಕ್ಕೊಂದು ಕೊರ ಬಟ್ಟೆ ಅಂತ ಹಾಕಿ ಅದ್ರಲ್ಲಿ ಹಾಕಿ ಹಿತ್ತಾಳೆ ಅಂಡೆಯಲ್ಲಿ ಸ್ಟೀಮ್ ಮಾಡ್ತೀವಿ ಒಂದು 10-15 ನಿಮಿಷ. ಆಮೇಲೆ ಸೂಪರ್ ಇಡ್ಲಿ. ಅಕ್ಕಿ ಆಯಿತು, ಉದ್ದಿನ ಬೇಳೆ ಆಯಿತು. ಉದ್ದಿನ ಬೇಳೆಗೆ ಸ್ವಲ್ಪ ಮೆಂತ್ಯ ಆಯಿತು. ಆಮೇಲೆ ಸ್ವಲ್ಪ ನಾವು ಒಬ್ಬೊಬ್ರು ಅನ್ನ ಹಾಕ್ತಾರೆ, ಒಬ್ಬೊಬ್ರು ಅವಲಕ್ಕಿ ಹಾಕ್ತಾರೆ. ನಾವು ಇದು ಅವಲಕ್ಕಿ ಪ್ರಿಫರ್ ಮಾಡ್ತೀವಿ. ಅವಲಕ್ಕಿ ಹಾಕೋದ್ರಿಂದ ಇಡ್ಲಿ ಏನಾಗುತ್ತೆ, ಸಾಫ್ಟ್ ಬರುತ್ತೆ. ಸ್ವಲ್ಪ ಅವಲಕ್ಕಿ ಯಾಕೆ ಅಂತಂದರೆ ಅದು ನ್ಯಾಚುರಲಿ ಒಂದ್ಸರಿ ಪರ್ಮಿಟ್ ಆಗಿರುತ್ತೆ. ಅದು ಪ್ರೋಸೆಸ್ ಮಾಡಬೇಕಾದ್ರೆ ಅದನ್ನು ನೀರಲ್ಲಿ ಚೆನ್ನಾಗಿ ಕೊಳಸಿ ಅದನ್ನು ನೆನೆಸಿ ಆಮೇಲೆ ಇದು ಮಾಡಿರ್ತಾರೆ. ಆಗ ಸ್ವಲ್ಪ ಏನಾಗಿರುತ್ತೆ, ನ್ಯಾಚುರಲ್ ಆಗಿ ಪರ್ಮಿಂಟೇಷನ್ ಆಗಿರುತ್ತೆ. ಆದ್ದರಿಂದ ಏನಾಗುತ್ತೆ, ನಮಗೆ ಯಾವುದೇ ರೀತಿಯಾದ ಈಸ್ಟ್ ಆಗಲಿ ಸೋಡಾ ಆಗಲಿ ಯಾವುದೇ ರೀತಿಯಾದಂಥ ಅವಶ್ಯಕತೆ ನಮಗೆ ಬರೋದಿಲ್ಲ. ನ್ಯಾಚುರಲ್ ಆಗಿ ಪರ್ಮಿಟೇಷನ್ ಆಗೋದ್ರಿಂದ ಅದು ಇಡ್ಲಿನೂ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಇದೇ ಒಂದೇ ಕಾನ್ಸೆಪ್ಟ್ ಅಷ್ಟೇ. ಅವಲಕ್ಕಿದು ಮಹತ್ವ ಎಲ್ರಿಗೂ ಗೊತ್ತಿರಲ್ಲ, ಕೆಲವು ಜನಕ್ಕೆ ತುಂಬ ಗೊತ್ತಿರುತ್ತೆ. ಅದು ಇದು ಅವಲಕ್ಕಿ ಅಂತಂದರೆ ಈ ಬ್ರೂಸ್ಲಿ ಅಂತ ಹೇಳ್ತಿದ್ರಲ್ಲ ನೋಡಿ, ಅವರ ತುಂಬ ಫೇವ್ರೇಟ್ ಫುಡ್ ಇದು. ಅವರ ಒಂದು ಹೆಲ್ತ್ಗೆ ಕಾರಣ ಅಂದರೆ ಅವಲಕ್ಕಿ. ಅದನ್ನ ಎಷ್ಟು ಹಾಕ್ತೀವಿ ಈಗ ಸರ್? ಅಷ್ಟೇ ಸೇಮ್ ನಾವು ಏನು ಇದು ಮಾಡಿದ್ವಿ, ಉದ್ದಿನ ಬೇಳೆ ಏನು ಹಾಕಿದ್ವಿ ಸೇಮ್ ಅದೇ ರೇಸ್ ಅಷ್ಟೇ. 3ಕ್ಕೆ 3:15 ನೋಡಿ ಇಷ್ಟೇ. ಇದು 3:15 ಅಂತ. 1 ನಿಮಿಷ. 3:15 ಇದು 16 ಬೀಳುತ್ತೆ. ಇದು 16. ಇದನ್ನ ಇವಾಗ 5 ಗಂಟೆ ಆಗಿದೆ ಅಲ್ವಾ? ಇವಾಗ ಅಕ್ಕಿ ನೆನೆಸ್ತೀವಿ. ಅಕ್ಕಿ ನೆನೆಯೋದಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಬಟ್ ಈ ಉದ್ದಿನ ಬೇಳೆ ಮತ್ತು ಈ ಅವಲಕ್ಕಿ ನೆನೆಯೋಕ್ಕೆ ಜಾಸ್ತಿ ಸಮಯ ಬೇಕಾಗಲ್ಲ. ಹಾಗಾಗಿರೋದ್ರಿಂದ ಇವಾಗ ಇಡ್ಲಿ ಅಕ್ಕಿನ ಬೇಗ ನೆನೆಸ್ತೀವಿ. ಉದ್ದಿನ ಬೇಳೆ ಮತ್ತು ಅವಲಕ್ಕಿ ಏನಿದೆ ಅದನ್ನ ಸ್ವಲ್ಪ ಲೇಟಾಗಿ ನೆನೆಸ್ತೀವಿ. ಇದನ್ನ 12 ಗಂಟೆವರೆಗೆ ಏನಾದರೂ ಇದನ್ನ ನೆನೆಸಿ ಬಿಟ್ಬಿಟ್ಟ ಅಂತಂತಂದರೆ ಇದು ಎಲ್ಲ ತುಂಬ ಪೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಇದನ್ನ ಸ್ವಲ್ಪ 9 ಗಂಟೆ 10 ಗಂಟೆ ಅಷ್ಟೊತ್ತಿಗೆ ಇದನ್ನ ನೆನೆ ಹಾಕ್ತೀವಿ. ಉದ್ದಿನ ಬೇಳೆ ಒಂದು 3 ಅವರ್ಸ್ ಆದರೆ ಸಾಕದು ನೆನೆಸಿ. ಇಡ್ಲಿ ಅಕ್ಕಿ ಮಾತ್ರ ಎಷ್ಟು ನೆನೆಯುತ್ತೆ ಅಷ್ಟು ಒಳ್ಳೇದು. ನೆನ್ನೆ ರಾತ್ರಿ ಹಾಕಿಟ್ರೂ ಇನ್ನೂ ಬ್ಯೂಟಿಫುಲ್ ಆಗಿಬಿಡುತ್ತೆ. ಅದು ಎಷ್ಟು ನೀರಲ್ಲಿ ನೆನೆಯುತ್ತೆ, ಅದನ್ನು ಎಷ್ಟು ಚೆನ್ನಾಗಿ ತೊಳಿತೀವಿ ಅದ್ರ ಮೇಲೆ ಅದು ಇಡ್ಲಿ ಅನ್ನೋದು ಡಿಪೆಂಡ್ ಆಗುತ್ತೆ. ಅದು ಇವಾಗ ಬನ್ನಿ ನೆನೆಸಿರೋಂಥ ಪ್ರೋಸೆಸ್ ತೋರಿಸ್ಕೊಡ್ತೀವಿ. ಇದು ಬರೀ ಅಕ್ಕಿ ಮಾತ್ರ. ಉದ್ದಿನ ಬೇಳೆ ಸಪ್ರೇಟ್ ಇಟ್ಟಿದ್ದೀವಿ, ಅವಲಕ್ಕಿ ಸಪ್ರೇಟ್ ಇಟ್ಟಿದ್ದೀವಿ. ಆಯ್ತಲ್ವಾ? ಯಾವಾಗಲೂ ಇದೇ ರೀತಿ ನೆನೆಸಿಟ್ಕೋಬೇಕು. ಇದನ್ನ ಒಟ್ಟಿಗೆ ಹಾಕಬಾರ್ದು. ಸರಿ. ಸೊ ಇದು 5 to 6 hours. ಒಂದು 5 hours ನೆನೆಸ್ಬೇಕು. ಜಾಸ್ತಿನೂ ನೆನೆ ಆಗಿಲ್ಲ, ಕಡಿಮೆನೂ ನೆನೆ ಆಗಿಲ್ಲ. ಒಂದು 4 ಸರಿ ತೊಳೆದು ಒಂದು 3 ಸರಿ ತೊಳೆದ್ರೆ ಸಾಕಾಗುತ್ತೆ. ಈ ಥರ ಹಾಕಿಟ್ರೆ ನಮ್ಮ ಇನ್ಯಾರಾದರೂ ಬೇರೆ ಕೆಲಸದವ್ರು ಯಾರಾದ್ರು ಬಂದಾಗ ಅದನ್ನ ನೀಟಾಗಿ ತೊಳೆದಿಟ್ಬೇಕು.
ಇದು ನಿನ್ನೆ ರುಬ್ಬಿಟ್ಕೊಂಡಿರೋಂತ ಹಿಟ್ಟು ಇದು. ಇವತ್ತು ಏನು ನಾವು ಪ್ರಪೋಷನ್ ಹಾಕಿದ್ವಿ ಅದೇ ಪ್ರಪೋಷನ್ ನಿನ್ನೆನೂ ಕೂಡ ಹಾಕಿದ್ವಿ. ಅದನ್ನ ಏನ್ ಮಾಡಿದೀವಿ ಈಗ ಗ್ರೈಂಡರ್ ಅಲ್ಲಿ ರುಬ್ಬಿ ನಿನ್ನೆ 5 ಗಂಟೆ ಆಯ್ತು ರುಬ್ಬುವಂತದ್ದು. 5 ಗಂಟೆಯಿಂದ ಇವತ್ತವರೆಗೆ 12-14 ಗಂಟೆ ಟೈಮ್ ಇದು ಏನಾಗಿದೆ ಫರ್ಮೆಂಟೇಶನ್ ಆಗಿದೆ. ಇವಾಗ ಒಂದ್ಸರಿ ಮತ್ತೆ ಏನ್ ಮಾಡೋಣ, ಇದನ್ನ ನೀಟಾಗಿ ಕಲ್ಸ್ಕೊಳ್ಳೋಣ. 12-3 ಗಂಟೆ ಟೈಮ್ ಫರ್ಮೆಂಟೇಶನ್ ಆಗಬೇಕು. ಅವಾಗ ಅದ್ರದ್ದು ಯಾವ್ದೇ ರೀತಿಯಾದಂತ ಈಸ್ಟ್ ಮತ್ತೆ ಇದೆಲ್ಲ ಹಾಕುವಂತ ಅವಶ್ಯಕತೆ ಇರಲ್ಲ. ನಾವು ಅದ್ರಲ್ಲಿ ಇವತ್ತು ಬೆಳಿಗ್ಗೆ ನೆನೆ ಹಾಕೋದು, ಇವಾಗ್ಲೇ ರುಬ್ಬೋದು, ಸಂಜೆಗೆ ನಾವು ಮತ್ತೆ ಇಡ್ಲಿ ರೆಡಿ ಮಾಡ್ಕೋಬೇಕು ಅನ್ನೋದು ಇವೆಲ್ಲ ಆಗ್ಬಾರ. ಅವಾಗ ಏನ್ ಮಾಡ್ಬೇಕಾಗುತ್ತೆ, ಅನಾವಶ್ಯಕವಾಗಿ ಅವಾಗ ಆರೋಗ್ಯನ ಕೆಡಿಸ್ಕೋಬೇಕಾಗುತ್ತೆ. ಮೈನ್ ಇದು ರೀತಿ ಈ ಕರಗಿಸೋದ್ರಲ್ಲೂ ಕೂಡ ಬಾರಿ ಇಂಪಾರ್ಟೆಂಟ್ ಆಗುತ್ತೆ. ನಾವ್ ಯಾವ ಹೆಂಗೋ ಕಲ್ಸೋದು ಮತ್ತೆ ನೋಡಿ ಈ ತರ ಕೈಯೆಲ್ಲ ನೀಟಾಗಿ ತೊಳ್ಕೊಂಡೆ ಅದು ಇಂಪಾರ್ಟೆಂಟ್. ಅದು ನೋಡಿ ಈ ತರ ವೃತ್ತಾಕಾರವಾಗಿ ತಿರುಗಿಸ್ತಾ ಇರ್ಬೇಕು. ಇದು ರೆಡಿ ಆಯ್ತಲ್ಲ ಸರ್? ಇದು ಚಿಬ್ಬುಲು ಇಡ್ಲಿ ಬಟ್ಟೆ ಹಾಕ್ತಿದ್ದಾರೆ. ಈ ಥರ ಬಟ್ಟೆ ಹಾಕದ ಈಗ ಇಡ್ಲಿ ಹಿಟ್ಟು ರೆಡಿ ಇದೆ. ಮತ್ತೆ ಇಡ್ಲಿ ಹೇಗೆ ಮಾಡೋದು ವಿಧಾನ ತೋರಿಸ್ಕೊಡ್ತೀನಿ ನೋಡಿ. ಇದು ಚಿಬ್ಲು ಇಡ್ಲಿ ನೋಡಿ. ಈ ಚಿಬ್ಲು ಇಡ್ಲಿ ನನ್ನ ಯಾವ್ದ್ರಲ್ಲಿ ಅಂತಂದ್ರೆ ಈ ಹಿತ್ತಾಳೆ ಹಂಡಿನಲ್ಲಿ ಮಾಡಿದ್ರೇನೆ, ಹಿತ್ತಾಳೆ ಹಂಡಿ ಅಥವಾ ತಾಮ್ರದ ಹಂಡಿನಲ್ಲಿ ಮಾಡಿದ್ರೇನೆ ಅದು ರುಚಿ. ಈ ಅಲ್ಯೂಮಿನಿಯಂ ಅಲ್ಲಿ ಮಾಡೋದಕ್ಕಿಂತ ತಾಮ್ರ ಮತ್ತೆ ಹಿತ್ತಾಳಿನಲ್ಲಿ ಮಾಡೋದ್ರಿಂದ ಅದು ಜಾಸ್ತಿ ರುಚಿ ಕೊಡುತ್ತೆ. ನಮ್ಮ ಒಂದು ಇಡ್ಲಿ ಜನ ಅಷ್ಟು ಇಷ್ಟಪಟ್ಟು ತಿನ್ನೋದಕ್ಕೆ ಇದು ಒಂದು ಮೇನ್ ರೀಸನ್. ನೋಡಿ ಇದನ್ನ ಹಳೆ ಪದ್ಧತಿಲಿ ಹೆಂಗ್ ಮಾಡ್ತೀವಿ ಹಂಗೆ ಮಾಡ್ತೀವಿ. ಈ ಮನೆ ಹೆಂಚುಗಳು, ಇದು ಹಳೆ ಹೆಂಚುಗಳು ಬರ್ತಾರೆ, ರೂಫ್, ಆ ರೂಫ್ನ ಕೆಳಗಡೆ ಈ ತರ ಜೋಡಿಸ್ಬೋದು. ಈ ತರ ಇಟ್ಕೊಂಡು ಇದಕ್ಕೆ ಏನ್ ಮಾಡ್ತೀವಿ, ಈ ಬಿದಿರದು ಅಚ್ಚೆಗಳಿದಾವೆ ಇವನ್ನೆಲ್ಲ ಜೋಡಿಸ್ಕೊತಾ ಹೋಗ್ಬೇಕು. ಜೋಡಿಸ್ಕೊತಾ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಇಲ್ಲಿ ನೀರು ಮೇಲಕ್ಕಾಯ್ತು ಅಂದ್ರೆ ಇಷ್ಟು ಇಡ್ಲಿ ವೇಸ್ಟ್ ಆಗುತ್ತೆ. ಒಂದ್ರ ಮೇಲೆ ಒಂದು ಇರ್ತಿದ್ರೆ ನೀರು ಜೋಡಿಸ್ತಾ ಇದ್ದೀನಿ. ಇದು ನಮ್ಮಿಬ್ಬರಿಗೆ ಬರೋದು, ನನಗೆ ಮತ್ತೆ ನನ್ನ ಹೆಂಡತಿಗೆ ಮಾತ್ರ ಇಲ್ಲಿ ಇದನ್ನ ಜೋಡಿಸೋದು. ಇನ್ಯಾರಿಗೂ ಇದು ಅಷ್ಟು ಬರಲ್ಲ. ಹಿಂಗಾಯ್ತು ನೋಡಿ ಸರ್, ಹಿಂಗಾಯ್ತು ನೋಡಿ. ಇದ್ರ ಮೇಲೆ ಎಷ್ಟು ಇಂಚು ನೀರು ಬರುತ್ತೆ? ಇದು ಇಲ್ಲಿಗೆ ಇಡ್ಲಿ ಇಲ್ಲಿಂದ ಜೋಡಿಸ್ತಾ ಹೋಗ್ತೀವಲ್ವಾ, ಇದರಿಂದ ಒಂದು 2 ಇಂಚು ಕೆಳಗಡೆವರೆಗೆ ನೀರು ಇರ್ತದೆ. ಅಷ್ಟು ನೀರು ಇಡ್ಲಿಗೂ ಮತ್ತೆ ಇದಕ್ಕೆ ಅಷ್ಟು ನೀರು. ಕಟ್ಟಿಗೆ ನೀರಲ್ಲಿ ಮುಳುಗಲ್ಲ? ಮುಳುಗಲ್ಲ. ಬರೀ ಕೆಳಗಡೆ ಏನು ಹೆಂಚು ಅಂತ ಏನು ಹೇಳ್ತೀವಿ ಆ ಹೆಂಚು ಮಾತ್ರ ಮುಳುಗುತ್ತೆ ಇದು ಅಷ್ಟೇ. ಓಕೆ ಡನ್. ಇಡ್ಲಿ ಹಿಟ್ಟು ರೆಡಿ ಇದೆ. ಏನ್ ಮಾಡ್ತೀವಿ ಇದನ್ನ ನಂತರ ನೋಡಿ, ಇಲ್ಲಿ ಚಿಬ್ಲು ಕೂಡ ರೆಡಿ ಇದೆ. ಇದು ಇದನ್ನ ಚಿಬ್ಲು ಅಂತ ಕರಿತೀವಿ. ಇದನ್ನ ಇದು ಕೋರಾ ಬಟ್ಟೆ. ಇದು ಹಾಕಿದ್ರೇನೆ ಅದು ಈ ತರದ ಕ್ಲಾತ್ ಹಾಕಿದ್ರೇನೆ ಚೆನ್ನಾಗಿ ಬರೋದು. ಕೆಲವೊಬ್ರು ಏನ್ ಮಾಡ್ತಾರೆ, ಈ ಉಪಯೋಗಿಸಂತ ಪಂಚೆಗಳಿರ್ತದಲ್ಲ, ನಾವು ಉಟ್ಕೋತೀವಲ್ಲ ಪಂಚೆ, ಆ ತರದ ಪಂಚೆ ಉಪಯೋಗಿಸ್ತಾರೆ. ಮತ್ತು ಇದು ಈಡಿಬಲ್ ಆಗಿರೋದ್ರಿಂದ ನಾವು ಆದಷ್ಟು ಈ ಕೋರಾ ಬಟ್ಟೆನ ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು. ಆಮೇಲೆ ಇದನ್ನ ಪ್ರತಿ ಸಾರಿ ಒಂದು ಸಾರಿ ಇಡ್ಲಿ ಮಾಡಿದಾಗಲೂ ಕೂಡ ತೊಳ್ಕೊಬೇಕು ಇದನ್ನ. ಆವಾಗ ಏನಾಗುತ್ತೆ, ತುಂಬಾ ಸಾಫ್ಟ್ ಆಗಿ ಇಡ್ಲಿ ಬರ್ತಾ ಹೋಗುತ್ತೆ. ಫಸ್ಟ್ ನೀರನ್ನ ಕಾಯಕ್ಕೆ ಇಟ್ಕೊಂಡ್ಬಿಡ್ಬೇಕು. ನೀರು ಕಾದ ನಂತರನೇ ನಾವು ಅಲ್ಲಿಗೆ ಇಡ್ಲಿಗಳನ್ನ ಜೋಡಿಸ್ತಾ ಹೋಗ್ಬೇಕು. ನಾವು ನೀರನ್ನ ಕಾದ ನಂತರನೇ ಅದನ್ನ ಇಡ್ಲಿಗಳನ್ನ ಜೋಡಿಸ್ತಾ ಹೋಗ್ಬೇಕು. ಆವಾಗ ಇಡ್ಲಿ ಬೇಗನೂ ಆಗುತ್ತೆ, ತುಂಬಾ ಸಾಫ್ಟ್ ಆಗಿ ಬರ್ತಾ ಹೋಗುತ್ತೆ. ಅಲ್ಲಿ ಬರೀ ತಣ್ಣೀರು ಹಾಕಿ ಪುನಃ ಆಮೇಲೆ ಅದನ್ನು ಜೋಡಿಸಿ ಮತ್ತೆ ಆನ್ ಮಾಡೋಂಥ ಪ್ರಕ್ರಿಯೆ ಆಗಬಾರ್ದು. ನೋಡಿ ನೀರು ಇನ್ನೇನು ಬಾಯ್ಲ್ ಆಗ್ತಾ ಬರ್ತಾ ಇದೆ. ಈ ಥರ ಬಾಯ್ಲ್ ಆದಾಗ ಏನು ಮಾಡಬೇಕು, ಅದನ್ನ ನೀರನ್ನ ಜೋಡಿಸಿದಾಗ ಬೇಗ ನೋಡಿ. ಈಗ ಹಾಕ್ತಾರೆ, ಈಗ ಇಡ್ಲಿ ಹಾಕೊಂಡು ಜೋಡಿಸ್ಕೊತಾ ಹೋಗ್ಬೇಕು. ಆಯ್ತಲ್ವಾ? ಈಗ ಅದರಲ್ಲಿ ಎಷ್ಟು ಚಿಕ್ಕದಿದೆ ನೋಡಿ. ಈ ಥರ ಕಟ್ಟಿ ಇಟ್ಬಿಟ್ಟು ಮತ್ತೆ ಇಟ್ಬೇಕು, ಇಲ್ಲ ಅಂತಂದರೆ ಚಿಬ್ಬುಗಳು ಗಲೀಜಾಗುತ್ತೆ. ಓಕೆ. ಎಷ್ಟು ನಿಮಿಷ ಇದು? ಒಂದು 15 ನಿಮಿಷ. 15 ನಿಮಿಷ ಇಡ್ಲಿ ರೆಡಿ. ಚಿಬ್ಲು ಇಡ್ಲಿ ಒಂದು 15 ನಿಮಿಷ ಬೇಯಬೇಕದು. 15 ನಿಮಿಷ ಬೆಂದ ತಕ್ಷಣ ಇದಾಗುತ್ತೆ. ಈ ಥರದ್ದು 4 ಅಂಡೆ ಹಾಕ್ತೀವಿ ಭಾನುವಾರ, ಬೇರೆ ದಿನ 2. ನಮಸ್ಕಾರ. ಹಳ್ಳಿಹಟ್ಟಿ ಟಿಫನ್ಗೆ ಬಂದಿದ್ದೀವಿ. ಇಲ್ಲಿ ಯಾವಾಗೂ ತುಂಬ ಚೆನ್ನಾಗಿರುತ್ತೆ. ನಾವು ರೆಗ್ಯುಲರ್ ಕಸ್ಟಮರ್ ಈ ಹೋಟೆಲ್ಗೆ. ಇಡ್ಲಿ, ವಡ
ಚಿತ್ರಾನ್ನ ಸ್ಪೆಷಲಾಗಿ ಎಲ್ಲದೂ ಸ್ಪೆಷಲಾಗಿ ಸಿಗುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ. ವಾತಾವರಣ ಒಂಥರ ಹಳ್ಳಿ ವಾತಾವರಣದಲ್ಲೇ ತಿನ್ನೋಕ್ಕಾಗುತ್ತೆ. ಎಲ್ಲರಿಗೂ ಖುಷಿ ಆಗುತ್ತೆ. ನಮ್ಮ ಫ್ಯಾಮಿಲಿ ಹಾಗಾಗಿ ಇಲ್ಲಿ ಬಂದು ಭೇಟಿ ಕೊಟ್ಟು ತಿಂಡಿ ತಿಂತಾ ಇರ್ತೀವಿ, ಎಂಜಾಯ್ ಮಾಡ್ತೀವಿ. ಮಕ್ಳುಗಳು ಬೆಂಗಳೂರಿಂದ ಬಂದ್ರೂ ಇಲ್ಲೇ ಬಂದು ತಿಂಡಿ ತಿಂತಾರೆ. ಚೈತನ್ಯ ಸರ್ ಅವ್ರದ್ದು ಮತ್ತು ಇವ್ರದ್ದು ಈ ಚಾನಲ್ದು ಯಾವಾಗೂ ನೋಡ್ತಿರ್ತೀವಿ ನಾವು. ಅದು ಇನ್ನೂ ಜನಗಳಿಗೆಲ್ಲ ಬೇಗ ತಲುಪ್ತಾ ಇದೆ. ಮೊದಲೇ ಯಾರ್ಯಾರೋ ಒಬ್ಬೊಬ್ಬರು ನೋಡ್ತಿದ್ರು. ಈಗ ಇವ್ರದ್ದು ಚಾನಲ್ ಬಂದಮೇಲಿಂದ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇದಾಗಿದ್ದಾರೆ. ನನ್ನ ಮಗಂದು ಏಪ್ರಿಲ್ 25 ಮದುವೆ. ಅದರಿಂದ ಇವ್ರ ಹತ್ರನೇ ನಾವು ಪೇಣಿನ ತುಂಬ ಇಷ್ಟ ಆಗ್ಬಿಟ್ಟಿದೆ ಎಲ್ಲರಿಗೂ. ಪೇಣಿ ಊಟನೇ ಹಾಕ್ಸ್ಬೇಕು ಅಂತ ಈಗ ಅವ್ರಿಗೂ ಆರ್ಡ್ರ್ ಮಾಡಿ ಅವ್ರಿಗೂ ಮಾತಾಡಿಸಿ ಬಂದಿದ್ದೀವಿ. ಚೇತನ್ ಸರ್ಗೆ. ಟೈಮ್ ಬಂದಿರೋದು, ಕ್ವಾಲಿಟಿ ಇಸ್ ಗುಡ್, ಚೆನ್ನಾಗಿದೆ. ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ. ಇದು 3ನೇ ಸತಿ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಯಾವುದು ಅಂದರೆ ಚಿಬುಳಿ ಇಡ್ಲಿ ಚೆನ್ನಾಗಿರುತ್ತೆ, ಬೆಲ್ಲದ ಕೇಸರಿ ಬಾತು ನಿಮಗೆಲ್ಲೂ ಸಿಗೋದಿಲ್ಲ. ಬೆಲ್ಲದ ಕೇಸರಿ ಬಾತು, ಆಮೇಲೆ ಬೇರೆ ಬೇರೆ ಥರ ಜ್ಯೂಸ್ ಇರುತ್ತೆ. ಹೇಳೆಕಾಯಿ ಜ್ಯೂಸು, ಹೇಳೆಕಾಯಿ ಚಿತ್ರಾನ್ನ, ಬೆಲ್ಲದ ಹಣ್ಣಿನ ಜ್ಯೂಸು, ಆಮೇಲೆ ದೋಸೆನೂ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಸರ್, ಒಳ್ಳೆ ಟೇಸ್ಟು, ಒಳ್ಳೆ ಹಳ್ಳೆ ಬತ್ತಿ ಥರ ಇರ್ತದೆ ಇಡ್ಲಿ. ತುಂಬ ಬ್ಯೂಟಿಫುಲ್ಲಾಗಿ ಮಾಡ್ತಾನೆ ಚಂದ್ರು ಅಂತ. ನಮ್ಮ ಕಾಡಿನವರು, ನಗರದವರು. ನಾವು ರೆಗ್ಯುಲರಾಗಿ ವಾಕ್ ಮುಗಿಸ್ಕೊಂಡು ಬಂದರೆ 2 ಇಡ್ಲಿ ತಿಂದು ಹೋಗೋದು ಒಂದು ಅಭ್ಯಾಸ. ಚಿಬ್ಲು ಇಡ್ಲಿ ಮಾಡೋದು ನೋಡಿದ್ರಿ ನೀವು. ಅದ್ಭುತವಾಗಿ ಫಸ್ಟ್ ಟೈಮ್ ನಮ್ಮ ಚಾನಲ್ ಮೇಲೆ ಚಿಬ್ಲು ಇಡ್ಲಿ ರೆಸಿಪಿ ಬಂದ್ಬಿಡ್ತು ಚಂದ್ರನವ್ರ ಕೃಪೆಯಿಂದ. ಹಳ್ಳಿ ಹಟ್ಟಿ ಮೈಸೂರು ನೋಡಿ. ಎಲ್ಲ ತುಪ್ಪ ಬಿಸಿ 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 ಇದೆ. ಚಟ್ನಿ ಈ ತುಪ್ಪದ ಒಟ್ಟಿಗೆ ಒಂದು ಸ್ವಲ್ಪ ಆ ತುಪ್ಪ ಇದೆಲ್ಲ ಇಷ್ಟು ತೊಗೊಂಡು ಇಡ್ಲಿಯಲ್ಲಿ ಒಂದು ಸ್ವಲ್ಪ ಹಿಂಗೆ ನಿಂತ್ಕೊಂಡು ಚಿಬ್ಲು ಇಡ್ಲಿ ಹೆಂಗಿರುತ್ತೆ ನೋಡ್ಬಿಡೋಣ. ಸಾಫ್ಟ್ನೆಸ್ ಬಂದು ಹೇಳ್ತಿರೋದು ಅಷ್ಟು ಸಾಫ್ಟು. ಆಮೇಲೆ ಚಿಬ್ಲು ಅಂದರು. ಆ ಬಟ್ಟೆ ಕ್ಲೀನ್ ಮಾಡಬೇಕು ಅಂದರು. ಆ ಪುಟ್ಟಿಯಲ್ಲಿಟ್ಟರು, ಸಣ್ಣ ಪುಟ್ಟಿ. ಆಮೇಲೆ ಹಿತ್ತಾಳೆ ಒಳಗೆ ಮಾಡಿದರು, ಕಟ್ಟಿಗೆಗಳಿಟ್ಟರು. ಆ ಹಿತ್ತಾಳೆ ಫ್ಲೇವರು ರುಚಿ ಕೊಡುತ್ತೆ ಅಂದರು. ಆ ರುಚಿ ಕಾಣ್ತದೆ. ಇದು ಒಂದು ಟೇಸ್ಟ್ ನೀವು ಎಕ್ಸ್ಪೀರಿಯನ್ಸ್ ಮಾಡೋದಾದ್ರೆ ಹಳ್ಳಿ ಹಟ್ಟಿಗೆ ಬರಬೇಕು, ಮೈಸೂರು. ಅದ್ಭುತ ರೀ, ವಾಹ್. ಚಿಬ್ಲು ಇಡ್ಲಿ ಹಳ್ಳಿ ಹಟ್ಟಿ. ಗೂಗಲ್ ಲೊಕೇಶನ್ ಅಡ್ರೆಸ್ ಎಲ್ಲ ಕೊಟ್ಟಿರ್ತೀವಿ. ನೋಡ್ಬಿಟ್ಟು ಕಾಮೆಂಟ್ ಹಾಕಿ ಮುಗಿಸ್ಬಿಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ಗಳು ಹಾಕ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿದಿರೋ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ರೆಸಿಪಿ ಬರ್ತಾ ಇರ್ತವೆ ನಮ್ಮ ಚಾನಲ್ನ, ಮರಿಲೇಬೇಡಿ. ಟೇಕ್ ಕೇರ್. ವಾಹ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.